ಒಂದ್ಸಲ ಈ ಥರ ಅವರೆಬೇಳೆ ಪಾಯಸನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಿಟ್ಕಿದ ಅವರೆಬೇಳೆಯಿಂದ ಅದನ್ನು ಮಾಡೋಕ್ಕೆ ಒಂದು 3 ಸ್ಪೂನ್ ಅಕ್ಕಿ, ಒಂದು 4 ಗೋಡಂಬಿ, ಒಂದು 4 ಬಾದಾಮು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಒಂದು 2 ಏಲಕ್ಕಿ ಹಾಕಿ ಪುಡಿ ಮಾಡಿ ಎತ್ತಿಕೊಂಡಿದ್ದೆ. ನೀವು ಬೇಕು ಅಂದರೆ ತೆಂಗಿನಕಾಯಿ ತುರಿ ಇವಾಗಲೇ ಹಾಕ್ಬಿಟ್ಟು ರುಬ್ಕೋಬೋದು, ಇಲ್ಲಾಂದರೆ ನಿಮಗೆ ದಪ್ಪ ದಪ್ಪ ಬೇಕಂದರೆ ತುರಿದ್ಬಿಟ್ಟು ಹಾಗೆ ಹಾಕ್ಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೆ. ಅದೇ ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ ಅವರೆಬೇಳೆನ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಕೊಂಡಿದ್ದೆ. ಮತ್ತು ಇನ್ನೊಂದು ಬಟ್ಲು ತೊಗೊಂಡು ಡ್ರೈ ಫ್ರೂಟ್ಸ್ ಹಾಕಿ ಎಣ್ಣೆ ಸ್ವಲ್ಪ ತುಪ್ಪ 2 ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡೆ. ಅದಕ್ಕೆ ನೀರು ಅಂದರೆ ಅವರೆಬೇಳೆ ಎಷ್ಟು ಮುಳುಗಾಕಬೇಕಾಗುತ್ತೆ ಅಷ್ಟು ನೀರು ಹಾಕಿ ಅವರೆಬೇಳೆ ಫ್ರೈ ಮಾಡಿರ್ತೀವಿ ಅದನ್ನು ಹಾಕಿ ಬೇಯಿಸ್ಕೋಬೇಕು. ಸಪ್ರೇಟ್ ಇನ್ನೊಂದು ಬಟ್ಲಿಗೆ ಬೆಲ್ಲನ ಪಾನಕ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಅದು ಕಲ್ಲು ಮತ್ತು ಕಸಾಲೆ ಇರುತ್ತಲ್ಲ ಅದನ್ನು ಸೋಸಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಅವರೆಬೇಳೆ ಬೆಂದಾದಮೇಲೆ ಆ ಪಾನಕನ ತೆಗೆದು ಇದಕ್ಕೆ ಹಾಕಿ ಅದ್ರ ಜೊತೆ 2 ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ಸ್ವಲ್ಪ ಹಾಲು ಹಾಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಕುದಿ ಬಂದಮೇಲೆ ನಾವು ರುಬ್ಬಿರೋ ಪೌಡ್ರು ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೆ. ತೆಂಗಿನಕಾಯಿ ಹಾಕ್ಕೊಂಡು ಕುದಿಸಿದ್ರೆ ಸಕ್ಕತ್ತಾಗಿರೋ ಅವರೆಬೇಳೆ ಪಾಯಸ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ.